ನೋಡಿ, ಬಳ್ಳಾರಿಯ ಜಿಲ್ಲಾಸ್ಪತ್ರೆಯ ಚಿತ್ರಣವನ್ನು, ಅಸಲಿ ಚಿತ್ರವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಅನಾವರಣ ಮಾಡ್ತಾ ಇದೆ. ನೋಡಿ, ಬಳ್ಳಾರಿ ಜಿಲ್ಲಾಸ್ಪತ್ರೆ ಎದುರುಗಡೆ ಪಾಪ ಈ ತಾಯಂದಿರ ಮುಖ ನೋಡಿ. ಈ ತಾಯಂದಿರ ಮುಖ ನೋಡಿ. ಅಮಾಯಕ ಜನರು ಏನೋ ನಮ್ಮ ಮನೆಯವರಿಗೆ, ನನ್ನ ಅಣ್ಣ ತಮ್ಮನಿಗೆ, ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ಅಥವಾ ನನ್ನ ಕುಟುಂಬದವರಿಗೆ ಉತ್ತಮವಾದ ಆರೋಗ್ಯ ಸಿಕ್ಕು ಅಥವಾ ಒಳ್ಳೆ ಮೆಡಿಕೇಶನ್ ಸಿಕ್ಕು ಇಲ್ಲಿಂದ ನಗ್ನಗ್ತಾ ಆಕೆಯನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಬಂದಿದ್ದಾರೆ. ಆದರೆ ಇವತ್ತೇನಾಗಿದೆ ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ, ಏನಾಗಿದೆ ಅನ್ನೋದ್ರ ಅಸಲಿ ಚಿತ್ರಣ ಅಥವಾ ಅನ್ನೋದರ ಒಂದು ಉದಾಹರಣೆ ನಮ್ಮ ಮುಂದಿದೆ. ಮಾತಾಡಿಸ್ತೀನಿ. ಆ ತಾಯಂದಿರು ಇವತ್ತು ಎಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಮತ್ತು ನೋಡಿ, ಅವ್ರು ಹೇಳ್ತಿರೋದು ನಮ್ಗೆ ಒಳ್ಳೆ ಚಿಕಿತ್ಸೆ ಕೊಡಿ, ಬಡವರು ನಾವು, ಜಿಲ್ಲಾಸ್ಪತ್ರೆ ಇರೋದು ನಮಗಾಗಿ. ಆದರೆ ಜಿಲ್ಲಾಸ್ಪತ್ರೆಯ ಚಿತ್ರಣದ ಬಗ್ಗೆ ತಮ್ಮ ಏನಾಗಿದೆ? ಅಲ್ಲ ಸರ್, ಎಲ್ಲ ಚೆನ್ನಾಗೇ ಇದೆ. ಬಟ್ ಈ ಇವರು ಸಿಸ್ಟರ್ಸು, ಆಯಾಗಳು ಅವರೆಲ್ಲ ಕೇರ್ಲೆಸ್. ಡಾಕ್ಟರ್ಸ್ಗಳೆಲ್ಲ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ. ಏನಾದರೂ ಸೀರಿಯಸ್ ಪೇಷಂಟ್ ಬಂದರೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಳಲ್ಲ. ಇಲ್ಲಿಂದ ಅಂದ್ರೆ ಯಾವ ಥರ ಕೇರ್ಲೆಸ್ ಅಮ್ಮ? ಕೇರ್ಲೆಸ್ ಅಂದರೆ ಬೇಗ ಟ್ರೀಟ್ ಮಾಡೋದಿಲ್ಲ. ಅಲ್ಲಿಗೆ ಹೋಗ್ರಿ, ಇಲ್ಲಿಗೆ ಹೋಗ್ರಿ, ಆ ರೂಮ್ಗೆ ಹೋಗ್ರಿ, ಈ ರೂಮ್, ಇದೇ ಥರ ಟ್ರೈ ಮಾಡಿಬಿಡ್ತಾರೆ. ನಾವು ಯಾರನ್ನ ಕರ್ಕೊಂಡು ಬಂದಿದ್ದೀರಿ ಆಸ್ಪತ್ರೆ? ಹಸ್ಬೆಂಡ್ಗೆ ಕರ್ಕೊಂಬಂದಿದ್ದೀವಿ. ಏನಾಗಿದೆ? ಅವರಿಗೆ ಲೋ ಬಿ ಪಿ ಆಗಿತ್ತು. ಆಮೇಲೆ ಚೆಸ್ಟ್ ಪೇನ್ ಅಂತ ಇದ್ದಾರೆ. 3-4 ಡೇಸ್ ಆಯಿತು, ಇನ್ನೂ ಕಡಿಮೆ ಆಗ್ತಾ ಇಲ್ಲ. ಅಮ್ಮ ನೋಡಿ, 24 ವರ್ಷದ ಬಾಣಂತಿ ಹೆಣ್ಮಗಳೊಬ್ಳು ನಿನ್ನೆ ಯಾರೋ ಮಾಡದ ತಪ್ಪಿಗೆ ಪ್ರಾಣ ಚೆಲ್ತಾಳೆ. ಆ ಮಗು, ಹುಟ್ಟಿದ ಮಗು ಕಣ್ ತೆರೆದು ಅಮ್ಮ ಅಂಥೇಳಿ ಕರೆಯೋದ್ರೊಳಗಡೆ ಆ ತಾಯಿ ಕಣ್ಣು ಮುಚ್ತಾಳೆ ಅಂತ ಹೇಳಿದ್ರೆ ಆ ಮನೆಯವರ ಸಂಕಟ, ಕರುಳಿನ ಸಂಕಟ ಹೆಂಗಿರ್ಬೋದಮ್ಮ? ನನಗೆ ಕಣ್ಗ ಬರೋದಿಲ್ಲ. ನೋವಾಯ್ತಾ ತಮಗೆ? ಬೇಜಾರಾಯ್ತಾ? ಬೇಜಾರಾಯ್ತು ಸರ್, ತುಂಬ ನೋವು ಆಗುತ್ತೆ. ಅಲ್ಲಮ್ಮ, ಈಗ ನನ್ನ ತಾಯಿ ಬೇರೆ ಅಲ್ಲ, ನನ್ನ ತಾಯಿ ನನಗೆ ಬರಲ್ಲ ಸರ್, ನನಗೆ ಬರಲ್ಲ ಸರ್. ನ್ಯಾಯ ಸರ್ ಕೊಡ್ಬೇಕು. ಇದನ್ನ ಕೇಳಬೇಕಾದವ್ರು ಯಾರು? ನಾವು ನೀವಲ್ವಾ? ನಾಳೆ ನಮ್ಮ ಮಕ್ಕಳು ಅಥವಾ ನಮ್ಮ ಮನೆಯವ್ರ ಆಸ್ಪತ್ರೆಗೆ ಬಂದ್ರೆ ಅವ್ರಿಗೆ ಭಯ ಆಗೋದಿಲ್ವಮ್ಮ? ಹಿಂಗೆ ಇದ್ರೆ ಭಯ ಆಗೋದಿಲ್ವಾ? ನಾಳೆ ಯಾರು ಬರ್ತಾರೆ ಆಸ್ಪತ್ರೆಗೆ? ಯಾರು ಬರಂಗಿಲ್ಲ. ಏನಮ್ಮ ಹಿಂಗಾದ್ರೆ ಹೆಂಗೆ? ಬಡವರು ಬದುಕೋದ್ ಬೇಡವಾ? ಬದುಕ್ಬೇಕು ಸರ್, ಒಳ್ಳೇದ ಮಾಡ್ಬೇಕಲ್ಲ. ಒಳ್ಳೇದ್ ಮಾಡ್ಬೇಕಲ್ವಾ? ಮಾಡ್ಬೇಕಾದವ್ರು ಯಾರು? ಸರ್ಕಾರ ಅಲ್ವಾ? ಸರ್ಕಾರ ಇಂಥ ಜಿಲ್ಲಾಸ್ಪತ್ರೆಗಳು ಇರೋದು ಯಾಕೆ? ನಮಗೋಸ್ಕರ ಅಲ್ವಾ? ಬಡವ್ರಿಗೋಸ್ಕರ. ಬಡವ್ರಿಗೋಸ್ಕರ ಜಿಲ್ಲಾಸ್ಪತ್ರೆ ಇರೋದಲ್ವಾ? ಸರ್, ಜಿಲ್ಲಾಸ್ಪತ್ರೆ ಬಡವ್ರಿಗೋಸ್ಕರ ಇದ್ದು ಬಡವರು ಜೀವ ತೆಗೆದ್ರೆ ಅದನ್ನ ಕೇಳಬೇಕಾದವ್ರು ಯಾರಮ್ಮ? ನಾವೆಲ್ಲ ಬಡವರು ಜೀವ ತೆಗಿತಾ ಇದ್ರೆ ಕೇಳಬೇಕಾದವ್ರು ಯಾರಮ್ಮ? ನಾವೇ ಕೇಳ್ಬೇಕು. ನಮ್ಮ ಮಕ್ಕಳ ಕಳ್ಕೊಂಡು ನಾವೇ ಹೆಂಗಿರ್ಬೇಕು? ಪಾಪ ಇವತ್ತು ಚಿಕ್ಕ ಮಗು ಕಣ್ ತೆರಿಲಿಲ್ಲ, ಇನ್ನು ಅಮ್ಮ ಎಲ್ಲಿ ಅಂತ ಕೇಳಿದ್ರೆ ಎಲ್ಲಂತ ತೋರಿಸ್ಬೇಕು ಅವ್ರ ತಾಯಿ? ಯಾರನ್ನ ತೋರಿಸಿ ಸಮಾಧಾನ ಆಗ್ತದಕ್ಕ? ಸಮಾಧಾನ ಹಾಕಲ್ಲ. ಇದು ಹಿಂಗೆ ಮುಂದುವರೆದ್ರೆ ನಮಗೂ ನಿಮ್ಗೂ ಬಳ್ಳಾರಿಯಲ್ಲಿ ಬದುಕಲಿಕ್ಕೆ ಆಗುತ್ತಾ? ಇಲ್ಲ ಅಷ್ಟು ರೊಕ್ಕ ಕೊಟ್ಟು ನೋಡ್ಸಕ್ ಹಾಕಲ್ಲ. ನಮಗೆ ರೊಕ್ಕ ಖರ್ಚು ಮಾಡಿ, ಲಕ್ಷ ಖರ್ಚು ಮಾಡಿ ನಮ್ಗೆ ದೊಡ್ಡ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಆಗತ್ತಮ್ಮ? ಇಲ್ಲ ಆಗಕ್ಕಲ್ಲ. ನಾವು ದುಡಿಯೋದೇ ಪೇಟ, ಅದು ಮಾಡೋದೇ ಪೇಟ, ಆಗಕ್ಕಲ್ಲ ಸರ್. ಹಿಂಗಿರುವಾಗ ಇದನ್ನ ಸರಿ ಮಾಡ್ಬೇಕಾದ್ದು ಸರ್ಕಾರದ ಕರ್ತವ್ಯ ಅಲ್ವಾ? ಹೌದು ಸರ್, ಮಾಡ್ಬೇಕಾಯ್ತು, ಅವರೇ ಮಾಡ್ಬೇಕಾಯ್ತು. ಏನಮ್ಮ ಕರ್ತವ್ಯ ಅಲ್ಲಮ್ಮ? ನೋಡಿ, ಬಳ್ಳಾರಿಯ ಜಿಲ್ಲಾಸ್ಪತ್ರೆಯ ಚಿತ್ರಣವನ್ನು, ಅಸಲಿ ಚಿತ್ರವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಅನಾವರಣ ಮಾಡ್ತಾ ಇದೆ. ನೋಡಿ, ಬಳ್ಳಾರಿ ಜಿಲ್ಲಾಸ್ಪತ್ರೆ ಎದುರುಗಡೆ ಪಾಪ ಈ ತಾಯಂದಿರ ಮುಖ ನೋಡಿ. ಈ ತಾಯಂದಿರ ಮುಖ ನೋಡಿ. ಅಮಾಯಕ ಜನರು ಏನೋ ನಮ್ಮ ಮನೆಯವರಿಗೆ, ನನ್ನ ಅಣ್ಣ ತಮ್ಮನಿಗೆ, ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ಅಥವಾ ನನ್ನ ಕುಟುಂಬದವರಿಗೆ ಉತ್ತಮವಾದ ಆರೋಗ್ಯ ಸಿಕ್ಕು ಅಥವಾ ಒಳ್ಳೆ ಮೆಡಿಕೇಶನ್ ಸಿಕ್ಕು ಇಲ್ಲಿಂದ ನಗ್ನಗ್ತಾ ಆಕೆಯನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಬಂದಿದ್ದಾರೆ. ಆದರೆ ಇವತ್ತೇನಾಗಿದೆ ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ, ಏನಾಗಿದೆ ಅನ್ನೋದ್ರ ಅಸಲಿ ಚಿತ್ರಣ ಅಥವಾ ಅನ್ನೋದರ ಒಂದು ಉದಾಹರಣೆ ನಮ್ಮ ಮುಂದಿದೆ. ಮಾತಾಡಿಸ್ತೀನಿ. ಆ ತಾಯಂದಿರು ಇವತ್ತು ಎಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಮತ್ತು ನೋಡಿ, ಅವ್ರು ಹೇಳ್ತಿರೋದು ನಮ್ಗೆ ಒಳ್ಳೆ ಚಿಕಿತ್ಸೆ ಕೊಡಿ, ಬಡವರು ನಾವು, ಜಿಲ್ಲಾಸ್ಪತ್ರೆ ಇರೋದು ನಮಗಾಗಿ. ಆದರೆ ಜಿಲ್ಲಾಸ್ಪತ್ರೆಯ ಚಿತ್ರಣದ ಬಗ್ಗೆ ತಮ್ಮ ಏನಾಗಿದೆ? ಅಲ್ಲ ಸರ್, ಎಲ್ಲ ಚೆನ್ನಾಗೇ ಇದೆ. ಬಟ್ ಈ ಇವರು ಸಿಸ್ಟರ್ಸು, ಆಯಾಗಳು ಅವರೆಲ್ಲ ಕೇರ್ಲೆಸ್. ಡಾಕ್ಟರ್ಸ್ಗಳೆಲ್ಲ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ. ಏನಾದರೂ ಸೀರಿಯಸ್ ಪೇಷಂಟ್ ಬಂದರೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಳಲ್ಲ. ಇಲ್ಲಿಂದ ಅಂದ್ರೆ ಯಾವ ಥರ ಕೇರ್ಲೆಸ್ ಅಮ್ಮ? ಕೇರ್ಲೆಸ್ ಅಂದರೆ ಬೇಗ ಟ್ರೀಟ್ ಮಾಡೋದಿಲ್ಲ. ಅಲ್ಲಿಗೆ ಹೋಗ್ರಿ, ಇಲ್ಲಿಗೆ ಹೋಗ್ರಿ, ಆ ರೂಮ್ಗೆ ಹೋಗ್ರಿ, ಈ ರೂಮ್, ಇದೇ ಥರ ಟ್ರೈ ಮಾಡಿಬಿಡ್ತಾರೆ. ನಾವು ಯಾರನ್ನ ಕರ್ಕೊಂಡು ಬಂದಿದ್ದೀರಿ ಆಸ್ಪತ್ರೆ? ಹಸ್ಬೆಂಡ್ಗೆ ಕರ್ಕೊಂಬಂದಿದ್ದೀವಿ. ಏನಾಗಿದೆ? ಅವರಿಗೆ ಲೋ ಬಿ ಪಿ ಆಗಿತ್ತು. ಆಮೇಲೆ ಚೆಸ್ಟ್ ಪೇನ್ ಅಂತ ಇದ್ದಾರೆ. 3-4 ಡೇಸ್ ಆಯಿತು, ಇನ್ನೂ ಕಡಿಮೆ ಆಗ್ತಾ ಇಲ್ಲ. ಅಮ್ಮ ನೋಡಿ, 24 ವರ್ಷದ ಬಾಣಂತಿ ಹೆಣ್ಮಗಳೊಬ್ಳು ನಿನ್ನೆ ಯಾರೋ ಮಾಡದ ತಪ್ಪಿಗೆ ಪ್ರಾಣ ಚೆಲ್ತಾಳೆ. ಆ ಮಗು, ಹುಟ್ಟಿದ ಮಗು ಕಣ್ ತೆರೆದು ಅಮ್ಮ ಅಂಥೇಳಿ ಕರೆಯೋದ್ರೊಳಗಡೆ ಆ ತಾಯಿ ಕಣ್ಣು ಮುಚ್ತಾಳೆ ಅಂತ ಹೇಳಿದ್ರೆ ಆ ಮನೆಯವರ ಸಂಕಟ, ಕರುಳಿನ ಸಂಕಟ ಹೆಂಗಿರ್ಬೋದಮ್ಮ? ನನಗೆ ಕಣ್ಗ ಬರೋದಿಲ್ಲ. ನೋವಾಯ್ತಾ ತಮಗೆ? ಬೇಜಾರಾಯ್ತಾ? ಬೇಜಾರಾಯ್ತು ಸರ್, ತುಂಬ ನೋವು ಆಗುತ್ತೆ. ಅಲ್ಲಮ್ಮ, ಈಗ ನನ್ನ ತಾಯಿ ಬೇರೆ ಅಲ್ಲ, ನನ್ನ ತಾಯಿ ನನಗೆ ಬರಲ್ಲ ಸರ್, ನನಗೆ ಬರಲ್ಲ ಸರ್. ನ್ಯಾಯ ಸರ್ ಕೊಡ್ಬೇಕು. ಇದನ್ನ ಕೇಳಬೇಕಾದವ್ರು ಯಾರು? ನಾವು ನೀವಲ್ವಾ? ನಾಳೆ ನಮ್ಮ ಮಕ್ಕಳು ಅಥವಾ ನಮ್ಮ ಮನೆಯವ್ರ ಆಸ್ಪತ್ರೆಗೆ ಬಂದ್ರೆ ಅವ್ರಿಗೆ ಭಯ ಆಗೋದಿಲ್ವಮ್ಮ? ಹಿಂಗೆ ಇದ್ರೆ ಭಯ ಆಗೋದಿಲ್ವಾ? ನಾಳೆ ಯಾರು ಬರ್ತಾರೆ ಆಸ್ಪತ್ರೆಗೆ?
ಯಾರು ಬರಂಗಿಲ್ಲ ಏನಮ್ಮ ಹಿಂಗಾದ್ರೆ ಹೆಂಗೆ ಬಡವರು ಬದುಕೋದ್ ಬೇಡವಾ? ಬದುಕ್ಬೇಕು ಸರ್, ಒಳ್ಳೇದ ಮಾಡ್ಬೇಕಲ್ಲ. ಒಳ್ಳೇದ್ ಮಾಡ್ಬೇಕಲ್ವಾ? ಮಾಡ್ಬೇಕಾದವ್ರು ಯಾರು? ಸರ್ಕಾರ ಅಲ್ವಾ? ಸರ್ಕಾರ ಇಂಥ ಜಿಲ್ಲಾಸ್ಪತ್ರೆಗಳು ಇರೋದು ಯಾಕೆ? ನಮಗೋಸ್ಕರ ಅಲ್ವಾ? ಬಡವ್ರಿಗೋಸ್ಕರ. ಬಡವ್ರಿಗೋಸ್ಕರ ಜಿಲ್ಲಾಸ್ಪತ್ರೆ ಇರೋದಲ್ವಾ? ಸರಿ, ಜಿಲ್ಲಾಸ್ಪತ್ರೆ ಬಡವ್ರಿಗೋಸ್ಕರ ಇದ್ದು ಬಡವರು ಜೀವ ತೆಗೆದ್ರೆ ಅದನ್ನ ಕೇಳಬೇಕಾದವ್ರು ಯಾರಮ್ಮ? ನಾವೆಲ್ಲ ಬಡವರು ಜೀವ ತೆಗಿತಾ ಇದ್ರೆ ಕೇಳಬೇಕಾದವ್ರು ಯಾರಮ್ಮ? ನಾವೇ ಕೇಳ್ಬೇಕು. ನಮ್ಮ ಮಕ್ಕಳು ಕಳ್ಕೊಂಡು ನಾವೇ ಹೆಂಗಿರ್ಬೇಕು? ಪಾಪ ಇವತ್ತು ಚಿಕ್ಕ ಮಗು ಕಣ್ ತೆರಿಲಿಲ್ಲ ಇನ್ನು, ಅಮ್ಮ ಎಲ್ಲಿ ಅಂತ ಕೇಳಿದ್ರೆ ಎಲ್ಲಂತ ತೋರಿಸ್ಬೇಕು ಅವ್ರ ತಾಯಿ. ಯಾರನ್ನ ತೋರಿಸಿ ಸಮಾಧಾನ ಆಗ್ತದಕ್ಕ? ಸಮಾಧಾನ ಹಾಕಲ್ಲ. ಇದು ಹಿಂಗೆ ಮುಂದುವರೆದ್ರೆ ನಮಗೂ ನಿಮ್ಗೂ ಬಳ್ಳಾರಿಯಲ್ಲಿ ಬದುಕ್ಲಿಕ್ಕೆ ಆಗುತ್ತಾ? ಇಲ್ಲ ಅಷ್ಟು ರೊಕ್ಕ ಕೊಟ್ಟು ನೋಡ್ಸಕ್ ಹಾಕಲ್ಲ. ನಮಗೆ ರೊಕ್ಕ ಖರ್ಚು ಮಾಡಿ ಲಕ್ಷ ಖರ್ಚು ಮಾಡಿ ನಮಗೆ ದೊಡ್ಡ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಆಗತ್ತಮ್ಮ? ಇಲ್ಲ ಆಗಕ್ಕಲ್ಲ. ನಾವು ದುಡಿಯೋದೇ ಪೆಟ್ಟ, ಅದು ಮಾಡೋದೇ ಪೆಟ್ಟ, ಆಗಕ್ಕಲ್ಲ ಸರ್. ಹಿಂಗಿರುವಾಗ ಇದನ್ನ ಸರಿ ಮಾಡ್ಬೇಕಾದ್ದು ಸರ್ಕಾರದ ಕರ್ತವ್ಯ ಅಲ್ವಾ? ಹೌದು ಸರ್, ಮಾಡ್ಬೇಕಾಯ್ತು, ಅವರೇ ಮಾಡ್ಬೇಕಾಯ್ತು. ಏನಮ್ಮ ಕರ್ತವ್ಯ ಅಲ್ಲಮ್ಮ? ನೋಡಿ, ಬಳ್ಳಾರಿಯ ಜಿಲ್ಲಾಸ್ಪತ್ರೆಯ ಚಿತ್ರಣವನ್ನ, ಅಸಲಿ ಚಿತ್ರವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಅನಾವರಣ ಮಾಡ್ತಾ ಇದೆ. ನೋಡಿ, ಬಳ್ಳಾರಿ ಜಿಲ್ಲಾಸ್ಪತ್ರೆ ಎದುರುಗಡೆ ಪಾಪ ಈ ತಾಯಂದಿರ ಮುಖ ನೋಡಿ, ಈ ತಾಯಂದಿರ ಮುಖ ನೋಡಿ. ಅಮಾಯಕ ಜನರು ಏನೋ ನಮ್ಮ ಮನೆಯವರಿಗೆ, ನನ್ನ ಅಣ್ಣ ತಮ್ಮನಿಗೆ, ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ಅಥವಾ ನನ್ನ ಕುಟುಂಬದವರಿಗೆ ಉತ್ತಮವಾದ ಆರೋಗ್ಯ ಸಿಕ್ಕು ಅಥವಾ ಒಳ್ಳೆ ಮೆಡಿಕೇಶನ್ ಸಿಕ್ಕು ಇಲ್ಲಿಂದ ನಗ್ನಗ್ತಾ ಆಕೆಯನ್ನು ಕರ್ಕೊಂಡು ಹೋಗಬೇಕು ಅಂತೇಳಿ ಬಂದಿದ್ದಾರೆ. ಆದರೆ ಇವತ್ತೇನಾಗಿದೆ ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ, ಏನಾಗಿದೆ ಅನ್ನೋದ್ರ ಅಸಲಿ ಚಿತ್ರಣ ಅಥವಾ ಅನ್ನೋದರ ಒಂದು ಉದಾಹರಣೆ ನಮ್ಮ ಮುಂದಿದೆ. ಮಾತಾಡಿಸ್ತೀನಿ. ಆ ತಾಯಂದಿರು ಇವತ್ತು ಎಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಮತ್ತು ನೋಡಿ, ಅವ್ರು ಹೇಳ್ತಿರೋದು ನಮ್ಗೆ ಒಳ್ಳೆ ಚಿಕಿತ್ಸೆ ಕೊಡಿ, ಬಡವರು ನಾವು, ಜಿಲ್ಲಾಸ್ಪತ್ರೆ ಇರೋದು ನಮಗಾಗಿ. ಆದರೆ ಜಿಲ್ಲಾಸ್ಪತ್ರೆಯ ಚಿತ್ರಣದ ಬಗ್ಗೆ ತಮ್ಮ ಏನಾಗಿದೆ? ಅಲ್ಲ ಸರ್, ಎಲ್ಲ ಚೆನ್ನಾಗೇ ಇದೆ. ಬಟ್ ಇವರು ಸಿಸ್ಟರ್ಸು ಆಯಾಗಳು ಅವರೆಲ್ಲ ಕೇರ್ಲೆಸ್. ಡಾಕ್ಟರ್ಸ್ಗಳೆಲ್ಲ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ. ಏನಾದರೂ ಸೀರಿಯಸ್ ಪೇಷಂಟ್ ಬಂದರೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಳಲ್ಲ. ಇಲ್ಲಿಂದ ಅಂದ್ರೆ ಯಾವ ಥರ ಕೇರ್ಲೆಸ್ ಅಮ್ಮ? ಕೇರ್ಲೆಸ್ ಅಂದರೆ ಬೇಗ ಟ್ರೀಟ್ ಮಾಡೋದಿಲ್ಲ. ಅಲ್ಲಿಗೆ ಹೋಗ್ರಿ, ಇಲ್ಲಿಗೆ ಹೋಗ್ರಿ, ಆ ರೂಮ್ಗೆ ಹೋಗ್ರಿ, ಈ ರೂಮ್, ಇದೇ ಥರ ಟ್ರೈ ಮಾಡಿಬಿಡ್ತಾರೆ. ನಾವು ಯಾರನ್ನ ಕರ್ಕೊಂಡು ಬಂದಿದ್ದೀರಿ ಆಸ್ಪತ್ರೆ? ಹಸ್ಬೆಂಡ್ ಕರ್ಕೊಂಬಂದಿದ್ದೀವಿ. ಏನಾಗಿದೆ? ಅವರಿಗೆ ಲೋ ಬಿ ಪಿ ಆಗಿತ್ತು, ಆಮೇಲೆ ಚೆಸ್ಟ್ ಪೇನ್ ಅಂತ ಇದ್ದಾರೆ. 3-4 ಡೇಸ್ ಆಯಿತು, ಇನ್ನೂ ಕಡಿಮೆ ಆಗ್ತಾ ಇಲ್ಲ. ಅಮ್ಮ ನೋಡಿ, 24 ವರ್ಷದ ಬಾಣಂತಿ ಹೆಣ್ಮಗಳೊಬ್ಳು ನಿನ್ನೆ ಯಾರೋ ಮಾಡದ ತಪ್ಪಿಗೆ ಪ್ರಾಣ ಚೆಲ್ತಾಳೆ. ಆ ಮಗು, ಹುಟ್ಟಿದ ಮಗು ಕಣ್ ತೆರೆದು ಅಮ್ಮ ಅಂಥೇಳಿ ಕರೆಯೋದ್ರೊಳಗಡೆ ಆ ತಾಯಿ ಕಣ್ಮುಚ್ತಾಳೆ ಅಂತ ಹೇಳಿದ್ರೆ ಆ ಮನೆಯವರ ಸಂಕಟ, ಕರುಳಿನ ಸಂಕಟ ಹೆಂಗಿರ್ಬೋದಮ್ಮ? ನನಗೆ ಕಣ್ಗ ಬರೋದಿಲ್ಲ. ನೋವಾಯ್ತಾ ತಮಗೆ? ಬೇಜಾರಾಯ್ತಾ? ಬೇಜಾರಾಯ್ತು. ಆಗುತ್ತೆ ಸರ್, ತುಂಬ ನೋವು ಆಗುತ್ತೆ. ಅಲ್ಲಮ್ಮ, ಈಗ ನನ್ನ ತಾಯಿ ಬೇರೆ ಅಲ್ಲ, ನನ್ನ ತಾಯಿ ನನಗೆ ಬರಲ್ಲ ಸರ್, ಬರಲ್ಲ ಸರ್. ನ್ಯಾಯ ಸರ್, ಕೊಡ್ಬೇಕು. ಇದನ್ನ ಕೇಳಬೇಕಾದವ್ರು ಯಾರು? ನಾವು ನೀವು ಅಲ್ವಾ? ನಾಳೆ ನಮ್ಮ ಮಕ್ಕಳು ಅಥವಾ ನಮ್ಮ ಮನೆಯವ್ರ ಆಸ್ಪತ್ರೆಗೆ ಬಂದ್ರೆ ಅವ್ರಿಗೆ ಭಯ ಆಗೋದಿಲ್ವಮ್ಮ? ಹಿಂಗೆ ಇದ್ರೆ ಭಯ ಆಗೋದಿಲ್ವಾ? ನಾಳೆ ಯಾರು ಬರ್ತಾರೆ ಆಸ್ಪತ್ರೆಗೆ? ಯಾರು ಬರಂಗಿಲ್ಲ. ಏನಮ್ಮ ಹಿಂಗಾದ್ರೆ ಹೆಂಗೆ ಬಡವರು ಬದುಕೋದ್ ಬೇಡವಾ? ಬದುಕ್ಬೇಕು ಸರ್, ಒಳ್ಳೇದ ಮಾಡ್ಬೇಕಲ್ಲ. ಒಳ್ಳೇದ್ ಮಾಡ್ಬೇಕಲ್ವಾ? ಮಾಡ್ಬೇಕಾದವ್ರು ಯಾರು? ಸರ್ಕಾರ ಅಲ್ವಾ? ಸರ್ಕಾರ ಇಂಥ ಜಿಲ್ಲಾಸ್ಪತ್ರೆಗಳು ಇರೋದು ಯಾಕೆ? ನಮಗೋಸ್ಕರ ಅಲ್ವಾ? ಬಡವ್ರಿಗೋಸ್ಕರ. ಬಡವ್ರಿಗೋಸ್ಕರ ಜಿಲ್ಲಾಸ್ಪತ್ರೆ ಇರೋದಲ್ವಾ? ಸರಿ, ಜಿಲ್ಲಾಸ್ಪತ್ರೆ ಬಡವ್ರಿಗೋಸ್ಕರ ಇದ್ದು ಬಡವರು ಜೀವ ತೆಗೆದ್ರೆ ಅದನ್ನ ಕೇಳಬೇಕಾದವ್ರು ಯಾರಮ್ಮ? ನಾವೆಲ್ಲ ಬಡವರು ಜೀವ ತೆಗಿತಾ ಇದ್ರೆ ಕೇಳಬೇಕಾದವ್ರು ಯಾರಮ್ಮ? ನಾವೇ ಕೇಳ್ಬೇಕು. ನಮ್ಮ ಮಕ್ಕಳು ಕಳ್ಕೊಂಡು ನಾವೇ ಹೆಂಗಿರ್ಬೇಕು? ಪಾಪ ಇವತ್ತು ಚಿಕ್ಕ ಮಗು ಕಣ್ ತೆರಿಲಿಲ್ಲ ಇನ್ನು, ಅಮ್ಮ ಎಲ್ಲಿ ಅಂತ ಕೇಳಿದ್ರೆ ಎಲ್ಲಂತ ತೋರಿಸ್ಬೇಕು ಅವ್ರ ತಾಯಿ. ಯಾರನ್ನ ತೋರಿಸಿ ಸಮಾಧಾನ ಆಗ್ತದಕ್ಕ? ಸಮಾಧಾನ ಹಾಕಲ್ಲ. ಇದು ಹಿಂಗೆ ಮುಂದುವರೆದ್ರೆ ನಮಗೂ ನಿಮ್ಗೂ ಬಳ್ಳಾರಿಯಲ್ಲಿ ಬದುಕ್ಲಿಕ್ಕೆ ಆಗುತ್ತಾ? ಇಲ್ಲ ಅಷ್ಟು ರೊಕ್ಕ ಕೊಟ್ಟು ನೋಡ್ಸಕ್ ಹಾಕಲ್ಲ. ನಮಗೆ ರೊಕ್ಕ ಖರ್ಚು ಮಾಡಿ ಲಕ್ಷ ಖರ್ಚು ಮಾಡಿ ನಮಗೆ ದೊಡ್ಡ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಆಗುತ್ತಮ್ಮ? ಇಲ್ಲ ಆಗಕ್ಕಲ್ಲ. ನಾವು ದುಡಿಯೋದೇ ಪೆಟ್ಟ, ಅದು ಮಾಡೋದೇ ಪೆಟ್ಟ, ಆಗಕ್ಕಲ್ಲ ಸರ್. ಹಿಂಗಿರುವಾಗ ಇದನ್ನ ಸರಿ ಮಾಡ್ಬೇಕಾದ್ದು ಸರ್ಕಾರದ ಕರ್ತವ್ಯ ಅಲ್ವಾ? ಹೌದು ಸರ್, ಮಾಡ್ಬೇಕಾಯ್ತು, ಅವರೇ ಮಾಡ್ಬೇಕಾಯ್ತು. ಏನಮ್ಮ ಕರ್ತವ್ಯ ಅಲ್ಲಮ್ಮ? ನೋಡಿ, ಇದು ಜನ ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ. ಲಕ್ಷ ಕೊಟ್ಟು ನಮಗೆ ಯಾವುದೋ ಖಾಸಗಿ ಆಸ್ಪತ್ರೆಗೆ ಹೋಗಿ ಬಾಣಂತನ ಮಾಡಿ ಹೆರಿಗೆ ಮಾಡ್ಲಿಕ್ಕೆ ಆಗಲ್ಲ. ನಾವು ಇನ್ನೂ ಕೂಡ ನೀವು ಈ ಅವ್ಯವಸ್ಥೆಯನ್ನು ಸರಿಪಡಿಸಿಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಿ ಹೋಗಬೇಕು? ಅಸಹಾಯಕರು ನಾವು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.